ನಿಮಗೆ ಬುಕ್ ಕೊಡೋದಕ್ಕೆ ಅಲ್ಲಿ ಹೊರಗಡೆ ಬುಕ್ ಕೌಂಟರ್ ಇದೆ. ನಿಮ್ಮ ಕೂಪನ್ ಕೊಟ್ಟು ಬುಕ್ಸ್ ಕೂಡ ಕಲೆಕ್ಟ್ ಮಾಡ್ಕೋಬೋದು. ಇವತ್ತು ವೈಕುಂಠ ಏಕಾದಶಿ ತುಂಬ ಒಳ್ಳೆಯ ದಿನ. ಎಷ್ಟಾಗುತ್ತೆ ಅಷ್ಟೇ, ಏನು ನಾಮಸ್ಮರಣೆ ಮಾಡಿದ್ರೆ, ಏನು ಜಪ ಮಾಡಿದ್ರಿ ಅದನ್ನು ಇವತ್ತು ಪೂರ್ತಿ ಎಷ್ಟಾಗುತ್ತೆ ಅಷ್ಟು ಮಾಡಿ ಪ್ರತಿನಿತ್ಯ 108 ಸಲ ಮಾಡಿದ್ರೆ ಇನ್ನೂ ಒಳ್ಳೆಯದು. ಭಗವಂತ ಒಳ್ಳೇದು ಮಾಡ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಇವತ್ತಿನ ದಿವಸ ತುಂಬ ಒಂದು ವಿಶೇಷವಾದ ದಿವಸ. ಇವತ್ತಿನ ದಿವಸ ವೈಕುಂಠ ಏಕಾದಶಿ. ಗೀತೆಯಲ್ಲಿ ಭಗವಂತ ಹೇಳ್ಕೊಳ್ಳೋದು ಒಂದು ವೆರಿ ಫಂಡಮೆಂಟಲ್ ಟೀಚಿಂಗ್ ಅಂತ ಹೇಳಿದ್ರೆ, ನಾವು ಈ ಶರೀರ ಅಲ್ಲ, ನಾವು ಶರೀರದ ಒಳಗಡೆ ಇರುವ ಆತ್ಮ. ಸೊ ನಾವು ಈ ಆತ್ಮ ಆದಮೇಲೆ ನಮ್ಮ ಜೀವನದ ಗುರಿ ಏನು ಅಂತ ಹೇಳಿದ್ರೆ, ಅದನ್ನು ನಮ್ಮ ಒಂದು ಭಾಗವತ ಪುರಾಣ ಹೇಳಲಾಗಿದೆ. ಅಂತೆ ಕಾಲೇ ನಾರಾಯಣ ಸ್ಮೃತಿ. ಆ ಕೊನೆಯ ಸಮಯದಲ್ಲಿ ನಮಗೆ ಭಗವಂತನ ಸ್ಮರಣೆ ಬರಬೇಕಂತೆ. ಸೊ ಭಗವಂತನ ಸ್ಮರಣೆ ಬಂದರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಮಗೆ ವೈಕುಂಠ ಪ್ರಾಪ್ತಿಯಾಗುತ್ತೆ. ಸೊ ಈ ಭೌತಿಕ ಪ್ರಪಂಚಕ್ಕೆ ಕುಂಠ ಎಂದು ಹೇಳಲಾಗಿದೆ. ಕುಂಠ ಅಂತ ಹೇಳಿದ್ರೆ ಯಾವಾಗಲೂ ಒಂದು ದುಃಖಗಳಿಂದ, ನೋವುಗಳಿಂದ ತುಂಬಿರೋದು. ವಿಗತಃ ಕುಂಠ ವೈಕುಂಠ ಅಂದರೆ ಅದು ಭಗವಂತನ ಧಾಮ. ಅಲ್ಲಿ ಹುಟ್ಟು ಇಲ್ಲ, ಸಾವು ಇಲ್ಲ, ಕಾಯಿಲೆ ಇಲ್ಲ, ವೃದ್ಧಾಪ್ಯ ಇಲ್ಲ. ಸಾವಂದು ಪ್ರಯುಕ್ತವಾಗಿ ವೈಕುಂಠ ತಲುಪುವುದು ಎಲ್ಲ ಒಂದು ಭಕ್ತರ ಅಪೇಕ್ಷೆ. ಆದರೂ ಕೂಡ ಇವತ್ತು ದಿವಸ ಅಷ್ಟು ವಿಶೇಷ ಅಂತ ಹೇಳಿದ್ರೆ, ಒಬ್ಬ ಭಕ್ತರಾದ ಆಳ್ವಾರ್ ಅಂದರೆ ನಮ್ಮ ಆಳ್ವಾರ್ ಅಂತ, ಇವತ್ತಿನ ದಿವಸ ಅವರು ವೈಕುಂಠಕ್ಕೆ ಹೋಗಿದ ದಿವಸ. ಸೊ ಅವರು ವೈಕುಂಠಕ್ಕೆ ಬರ್ತಾ ಇದ್ದಾರೆ ಅಂತ ಭಗವಂತ ಎಷ್ಟು ಸಂತೋಷ ಪಡ್ತಾ ಇದ್ದ ಅಂತ ಹೇಳಿದ್ರೆ, ಸ್ವತಃ ಭಗವಂತನೇ ವೈಕುಂಠದ ಬಾಗಿಲಲ್ಲಿ ಕುರಿದು ಅವ್ರಿಗೋಸ್ಕರ ಕಾಯ್ತಾ ಇರ್ತಾರೆ. ಸೊ ಅದೇ ಪ್ರತಿದಿಗೋಸ್ಕರ ಎಲ್ಲ ಭಕ್ತರು ಕೂಡ ಈ ಒಂದು ವೈಕುಂಠ ಏಕಾದಶಿ ದಿವಸದಿಂದ ವೈಕುಂಠ ದ್ವಾರದಲ್ಲಿ ಹೋಗಿ ವೈಕುಂಠ ನಿವಾಸಿಯಾದ ಭಗವಂತನ ದರ್ಶನ ಮಾಡೋದ್ರಿಂದ ಅವರು ಕೂಡ ಒಂದು ವೈಕುಂಠ ಪ್ರಾಪ್ತಿಯಾಗತ್ತೆ ಅನ್ನೋದು ಒಂದು ಪ್ರತೀತಿ. ಮೈಸೂರಿನಲ್ಲಿ ಬೆಳಗ್ಗೆ 6 ಗಂಟೆಯಿಂದನೇ ವೈಕುಂಠ ದ್ವಾರ ಪೂಜೆ ಎಲ್ಲ ಶುರುವಾಯಿತು. ಸೊ ವೈಕುಂಠ ದ್ವಾರ ಪೂಜೆಯಲ್ಲಿ ವಿಶೇಷವಾಗಿ ಅಷ್ಟೋತ್ತರ ಹಾಗೂ ಸುಪ್ರಭಾತ ಸೇವೆ, ಅದರ ನಂತರ ಎಲ್ಲ ಭಕ್ತಾದಿಗಳು ವೈಕುಂಠ ದ್ವಾರದಿಂದ ಹೋಗಿ ಭಗವಂತನ ದರ್ಶನ ಮಾಡುವ ಒಂದು ಅವಕಾಶ ಇದೆ. ಇವತ್ತು ದರ್ಶನ ಸಂಪೂರ್ಣವಾಗಿ ರಾತ್ರಿ 10 ಗಂಟೆವರೆಗೂ ಇರುತ್ತೆ. ಹಾಗೂ ಇವತ್ತು ದಿನದಲ್ಲಿ ಹಲವಾರು ಒಂದು ಸಂಗೀತೋತ್ಸವಗಳು, ಪುಷ್ಪಾರ್ಚನೆ ಹಾಗೂ ಹರಿನಾಮ ಜಪಯಜ್ಞ, ಈ ರೀತಿಯಾಗಿ ಎಲ್ಲ ಭಕ್ತರಿಗೂ ಒಂದು ಅನುಕೂಲ ಆಗುವಂತೆ ಬೇರೆ ಬೇರೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನನ್ನ ಹೆಸರು ಸೌಮ್ಯರೂಪ ಕೃಷ್ಣದಾಸ. ಸರಿ.